ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ತುಂಬಾನೇ ಕುತೂಹಲಕ್ಕೆ ಕಾರಣ ಆಗಿರೋ ವಿಷಯ ನಿಮಗೆ ಗೊತ್ತಾ ಇದೆ, ನವೆಂಬರ್ ಕ್ರಾಂತಿ ಅನ್ನೋದು. ಈಗಾಗಲೇ ಅರ್ಧ ನವೆಂಬರ್ ಮುಗಿದು ಹೋಗಿದೆ. ಯಾವುದೇ ಕ್ರಾಂತಿಯಾಗೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಒಂದು ರೀತಿ ಆ ಚರ್ಚೆ ಏನಿತ್ತು, ವಾದ ವಿವಾದಗಳೇನಿದ್ವು, ಜಸ್ಟ್ ಅಲ್ಲಿಗೆ ಮಾತ್ರ ಸೀಮಿತ ಆದ್ವು ಅಂತ ಅನ್ಸುತ್ತೆ. ಆದರೆ ಅನೇಕ ಸಚಿವರಲ್ಲಿ ಈಗ ಒಂದು ರೀತಿ ನಡುಕ ಕೂಡ ಶುರುವಾಗಿದೆ. ಈ ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ. ಹಾಗೆ ಈ ಮಹತ್ವದ ಬೆಳವಣಿಗೆ ಬಗ್ಗೆ ಸ್ವತಃ DCM ಹಾಗೆ KPCC ಅಧ್ಯಕ್ಷರಾಗಿರೋ DK ಶಿವಕುಮಾರ್ ಅವರು ನನಗೇನೂ ಗೊತ್ತಿಲ್ಲ ಅಂತ ಹೇಳಿರೋ ಹೇಳಿಕೆ ಏನಿದೆ, ಇದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಹಾಗೆ ಹೊಸ ರಾಜಕೀಯ ಚರ್ಚೆಗೂ ಕೂಡ ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ದೆಹಲಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ರಿಜೆಕ್ಟ್ ಮಾಡಿದ್ರು. ಈ ವಿಷಯದ ಬಗ್ಗೆ ನನಗೇನೂ ಗೊತ್ತಿಲ್ಲ, ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿಯೇ ಕೇಳಿ ಅಂತ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು, ಪಕ್ಷ ಹೇಗೆ ಹೇಳುತ್ತೋ ಹಾಗೆ ಕೇಳ್ಕೊಂಡು ಹೋಗೋದು ನಮ್ಮ ಕೆಲಸ ಅಂತ ಜಾಣ್ಮೆ ಉತ್ತರ ಕೊಟ್ಟಿದ್ದಾರೆ. ಪಕ್ಷದ ಅಧ್ಯಕ್ಷನಾಗಿ ನಾನು ಯಾವಾಗ ಏನು ಮಾತಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಕೂಡ ಯಾವುದಕ್ಕೂ ಉತ್ತರ ಕೊಡದೆ ಒಂದು ರೀತಿ ಜಾರ್ಕೊಂಡ್ರು. ಸೊ ಅವರ ಈ ಉತ್ತರ ಎಲ್ಲವೂ ಸರಿ ಇಲ್ಲ, ಹಾಗೆ ತಮ್ಮನ್ನ ಈ ಪ್ರಕ್ರಿಯೆಯಿಂದ ದೂರ ಇಡಲಾಗಿದ್ಯಾ ಅನ್ನೋ ಅನುಮಾನಗಳನ್ನು ಹುಟ್ಟುಹಾಕಿರೋದು ಅಷ್ಟೇ ಸತ್ಯ. ಇಲ್ಲಿ ನಾಯಕತ್ವ ಬದಲಾವಣೆ ಸದ್ಯಕ್ಕೆ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ನವೆಂಬರ್ ಕ್ರಾಂತಿ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂಥ ವದಂತಿಗಳೇನು ದಟ್ಟವಾಗಿದ್ವು, ಆದರೆ ಸಿದ್ದರಾಮಯ್ಯನವರು ಪೂರ್ಣಾವಧಿಗೆ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋ ಇಚ್ಛೆಯನ್ನು ವ್ಯಕ್ತಪಡಿಸಿರೋದ್ರಿಂದ ಇದಕ್ಕೆ ಹೈಕಮಾಂಡ್ ಕೂಡ ಸಮ್ಮತಿ ಕೊಟ್ಟ ಹಾಗೆ ಕಾಣಿಸುತ್ತೆ. ಇನ್ ಕೇಸ್ ತಮ್ಮನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಒತ್ತಡ ಬಂದ್ರೆ ತಮ್ಮ ಆಪ್ತರೂ ಆಗಿರೋ ಸತೀಶ್ ಜಾರಕಿಹೊಳಿ ಅವರನ್ನ CM ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಮೂಲಕ DK ಶಿವಕುಮಾರ್ ಅವರ ಹಾದಿಗೆ ಅಡ್ಡಗಾಲು ಹಾಕೋ ತಂತ್ರ ಇದಾಗಿದೆ ಅಂತಾನು ಹೇಳ್ಬೋದು. ಇಲ್ಲಿ DK ಶಿವಕುಮಾರ್ ಏನೇನು ಕನಸು ಕಂಡಿದ್ರು ಅದೆಲ್ಲದಕ್ಕೂ ಈಗ ಒಂದು ರೀತಿ ಹಿನ್ನಡೆ ಆಯ್ತಾ ಅಂತಾನು ಅನ್ಸುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ DK ಶಿವಕುಮಾರ್ ಅವರ ಪಾತ್ರ ತುಂಬಾನೇ ದೊಡ್ಡದು. ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರೋರು ಈ ಸಲನಾದರೂ ತಮ್ಮ ಕನಸನ್ನ ನನಸು ಮಾಡ್ಕೊಳ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಅವರು ಕೂಡ ಅದೇ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಮುಂದುವರಿಯೋದಕ್ಕೆ ನಿರ್ಧಾರ ಮಾಡಿದ್ರೆ ದೆಹಲಿಯಲ್ಲಿ ನಗು ಮೊಗದಿಂದಲೇ ಉತ್ತರ ಕೊಟ್ಟರೂ ಅವರ ಮಾತಿನಲ್ಲಿದ್ದಂಥ ನಿರಾಸೆ, ಅಸಮಾಧಾನ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಸಂಪುಟ ಪುನರಚನೆಯಂತಹ ಮಹತ್ವದ ವಿಷಯವನ್ನ ಸಿದ್ದರಾಮಯ್ಯನವರನ್ನ ಕೇಳಿ ಅಂತ ಹೇಳಿರೋದು ಇದು ಹೈಕಮಾಂಡ್ ಹಾಗೆ ಮುಖ್ಯಮಂತ್ರಿಗಳ ನಡುವಿನ ಚರ್ಚೆಯಾಗಿದ್ದು ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋ ರೀತಿಯ ಸಂದೇಶವನ್ನೇ ಕೊಡೋ ಹಾಗಿದೆ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅಧಿಕಾರದ ಅವಧಿಯ 5 ವರ್ಷಗಳ ಪೂರ್ಣಾವಧಿಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಅವರ ಬೆಂಬಲಿಗರು ರಾಜಕೀಯ ಹೊಂದಾಣಿಕೆಯನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನಂತಂದ್ರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ 2028ರ ವಿಧಾನಸಭಾ ಚುನಾವಣೆಗೆ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಬಿಂಬಿಸಬೇಕು ಅಂತ. ಪಕ್ಷದಲ್ಲಿ ಹೊಂದಾಣಿಕೆ ಹಾಗೆ ಸಮತೋಲನ ಕಾಯ್ದುಕೊಳ್ಳುವ ಉದ್ದೇಶಕ್ಕೆ ಈ ತಂತ್ರ ರೂಪಿಸಲಾಗ್ತಾ ಇದ್ರು ಹೊಸ ಗೊಂದಲವನ್ನಂತೂ ಹುಟ್ಟು ಹಾಕಿದೆ ಅಂತ ಹೇಳಬಹುದು. ಉನ್ನತ ಹುದ್ದೆಯ ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ DK ಶಿವಕುಮಾರ್ ಅವರು AICC ಮಟ್ಟದಲ್ಲಿ ಸದ್ದಿಲ್ಲದೆ ಲಾಬಿ ಮಾಡ್ತಾ ಇದ್ದಾರೆ ಅಂತಾನು ಕೆಲವರು ಹೇಳ್ತಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡಿರೋ ಸಿದ್ದರಾಮಯ್ಯನವರ ಪಾಳೆಯ ಮುಂದಿನ ಚುನಾವಣೆ ತನಕ ನಾಯಕತ್ವ ಬದಲಾವಣೆ ಆಗದಂತೆ 2028ರ ಸೂತ್ರವನ್ನ ರೂಪಿಸಿದೆ ಅಂತಾನು ಹೇಳಬಹುದು. ಈ ಪ್ಲಾನ್ ಏನ್ ಮಾಡ್ತಾ ಇದ್ದಾರಲ್ಲ, ಈ 2028ರ ಎಲೆಕ್ಷನ್ ಅನ್ನ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಫೇಸ್ ಮಾಡಬೇಕು ಅಂತ. ಸೊ ಹೀಗಂತ ಅನೇಕ ನಿಷ್ಠಾವಂತರು ಸಾರ್ವಜನಿಕವಾಗಿ ಘೋಷಿಸಿದ್ದ ಹಿಂದಿನ ನಿಲುವಿನಿಂದ ಈಗ ಸ್ವಲ್ಪ ವ್ಯತ್ಯಾಸ ಆದ ಹಾಗೆ ಕಾಣಿಸುತ್ತೆ. ಇಷ್ಟಾದ್ರೂ ಹೊಸ ಸೂತ್ರ ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರ ವಿರೋಧ ಕೂಡ ಇದ್ದ ಕಾಣಿಸುತ್ತೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ CM ಹುದ್ದೆಯ ಬದಲಾವಣೆಯ ಉದ್ವಿಗ್ನತೆಯನ್ನ ಶಮನಗೊಳಿಸೋ ಸೂತ್ರವನ್ನ ಇದು ಹೊಂದಿದ್ರೆ ಅದರ ವಿರುದ್ಧ ಪರಿಣಾಮಗಳನ್ನ ಕೂಡ ಒಂದಷ್ಟು ಫೇಸ್ ಮಾಡಬೇಕಾಗಿ ಬರಬಹುದು. ಹಿರಿಯ ಕಾಂಗ್ರೆಸ್ ನಾಯಕ ಹಾಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿ ಉನ್ನತ ಹುದ್ದೆಗೆ ಮತ್ತೊಬ್ಬ ಸಂಭಾವ್ಯ ಸ್ಪರ್ಧಿಯಾಗಿದ್ದಾರೆ. ಸೂಕ್ಷ್ಮವಾಗಿ ದೃಢವಾಗಿ ಈ ವಿಚಾರವನ್ನ ತಿರಸ್ಕರಿಸಿದ್ದಾರೆ. ಯಾರನ್ನೂ ಹೆಸರಿಸದೆ ಅವರು 2028ರಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ತಾವೂ ಕೂಡ ಆಕಾಂಕ್ಷಿ ಅನ್ನೋದನ್ನ ಈಗಾಗಲೇ ಸ್ಪಷ್ಟವಾಗಿ ಹೇಳಾಗಿದೆ. ಅವರ ಹೇಳಿಕೆಗಳನ್ನ ಸಿದ್ದರಾಮಯ್ಯ ಬಣ ಹಾಗೆ DK ಶಿವಕುಮಾರ್ ಬಣ ರಾಜಕೀಯ ಎಚ್ಚರಿಕೆ ಅಂತ ವ್ಯಾಪಕವಾಗಿ ಅರ್ಥ ಮಾಡ್ಕೊಂಡಿದೆ. ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆ ಸಿದ್ದರಾಮಯ್ಯನವರ ಹತ್ತಿರದ ನಾಯಕರಲ್ಲೂ ಕೂಡ ಅಸಮಾಧಾನವನ್ನ ಉಂಟು ಮಾಡಿದೆ ಅಂತ ಹೇಳ್ಬಹುದು.
ಇನ್ನು ಉತ್ತರಿಸಲಾಗದ ಅನೇಕ ಪ್ರಶ್ನೆಗಳು ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ 3 ಅಧಿಕಾರದ ಕೇಂದ್ರಗಳು ಇಲ್ಲಿ ಹೊರಹೊಮ್ತಾ ಇರೋದ್ರಿಂದ, ನಿಷ್ಠೆಗಳು ಗೋಚರವಾಗಿ ಬದಲಾಗ್ತಾ ಇರೋದ್ರಿಂದ ಕರ್ನಾಟಕ ಕಾಂಗ್ರೆಸ್ ಈಗ ಸೂಕ್ಷ್ಮವಾದ ಆಂತರಿಕ ಯುದ್ಧವನ್ನ ಫೇಸ್ ಮಾಡ್ತಿದೆ ಅಂತಾನೆ ಹೇಳಬಹುದು. 2028ರ ಚುನಾವಣೆಗೆ ಸಿದ್ಧತೆಗೆ ಒಂದು ರೀತಿ ತೊಂದರೆಯಾಗುತ್ತೆ ಅನ್ನುವಂತ ಆತಂಕ ಇದೆ. ಮುಂಬರುವ ತಿಂಗಳಲ್ಲಿ ಅದು ಹೆಚ್ಚು ತೀವ್ರವಾದ ನಾಯಕತ್ವದ ಜಗಳಕ್ಕೂ ಕೂಡ ದಾರಿ ಮಾಡಿಕೊಡಬಹುದು. ಸದ್ಯಕ್ಕೆ ಕರ್ನಾಟಕದ ರಾಜಕೀಯದ ಕಾರಿಡಾರ್ಗಳಲ್ಲಿ ಒಂದು ಪ್ರಶ್ನೆಯಂತೂ ದಟ್ಟವಾಗಿದೆ. 2028ರ ಪ್ರಸ್ತಾವನೆ ಡಿಕೆ ಶಿವಕುಮಾರ್ ಅವರನ್ನ ನಿಜಕ್ಕೂ ಸಮಾಧಾನ ಪಡಿಸುತ್ತಾ, ಹಾಗೆ ಇನ್ನೂ 2.5 ವರ್ಷ ಸರ್ಕಾರವನ್ನ ಸ್ಥಿರಗೊಳಿಸುತ್ತಾ, ಅಥವಾ ಅಧಿಕಾರಕ್ಕಾಗಿ ತೀವ್ರ ತ್ರಿಕೋನ ಸ್ಪರ್ಧೆ ಏನಾದರೂ ಉಂಟಾಗುತ್ತಾ ಅಂತ. ಇನ್ನು ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಡಿಕೆ ಶಿವಕುಮಾರ್ ದೆಹಲಿ ಮಟ್ಟದಲ್ಲಿ ಎಐಸಿಸಿ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ತಮ್ಮ ಸರದಿಗಾಗಿ ಒತ್ತಡ ಹೇರ್ತಾ ಇದ್ದಾರೆ ಅನ್ನೋದು ಕೂಡ ಗುಟ್ಟಾಗಿ ಉಳ್ಕೊಂಡಿಲ್ಲ. ಇದನ್ನ ಗೊತ್ತು ಮಾಡಿಕೊಂಡಿರೋ ಸಿದ್ದರಾಮಯ್ಯನವರ ಬಣ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ, ಹಾಗೆ ಮುಂದಿನ 2.5 ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಆಡಳಿತ ನಡೆಸೋದಕ್ಕೆ ಈ 2028ರ ಸೂತ್ರವನ್ನ ಮುಂದಿಟ್ಟಿದೆ. ಈ ಹಿಂದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ 2028ರ ಎಲೆಕ್ಷನ್ ಫೇಸ್ ಮಾಡಲಾಗುತ್ತೆ ಅಂತ ಕೆಲವು ನಿಷ್ಠಾವಂತ ನಾಯಕರು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈಗ ಅದರಿಂದ ಹಿಂದೆ ಸರಿದು ಡಿಕೆ ಶಿವಕುಮಾರ್ ಹೆಸರನ್ನ ಮುಂದಿಟ್ಟಿರೋದು ರಾಜಕೀಯ ಹೊಂದಾಣಿಕೆಯ ಪ್ರಯತ್ನ ಅಂತಾನು ಕನ್ಸಿಡರ್ ಮಾಡಬಹುದು. ಈಗ ನೋಡಿದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಹೆಸರಿಲ್ಲದ ರೀತಿಯಲ್ಲಿ ಸೋತು ಸುಣ್ಣ ಆಗ್ಬಿಟ್ಟಿದೆ. ಹೈಕಮಾಂಡ್ನ ತಂತ್ರ ಕೂಡ ವಿಫಲ ಆಗಿರೋದ್ರಿಂದ ಕರ್ನಾಟಕದಂತಹ ಪ್ರಬಲ ರಾಜ್ಯದಲ್ಲಿ ಗೆಲುವು ತಂದುಕೊಟ್ಟಿರೋ ಸಿದ್ದರಾಮಯ್ಯನವರಂತಹ ಪ್ರಾದೇಶಿಕ ನಾಯಕರ ಮಹತ್ವ ತುಂಬಾನೇ ಜಾಸ್ತಿ. ಹೈಕಮಾಂಡ್ ವೀಕ್ ಆದಾಗ ರಾಜ್ಯಗಳಲ್ಲಿನ ಜನಪ್ರಿಯ ಹಾಗೆ ಸಮರ್ಥ ನಾಯಕರು ಹೆಚ್ಚು ಸ್ವತಂತ್ರರಾಗ್ತಾರೆ ಅನ್ನೋದು ಸಹಜ. ಇದೇ ಸೂತ್ರದ ಅನ್ವಯ ಸಿದ್ದರಾಮಯ್ಯನವರ ಕೈ ಮೇಲಾಗಿದ್ದು ಸರ್ಕಾರದ ಯಾವುದೇ ಪ್ರಮುಖ ನಿರ್ಧಾರಗಳಲ್ಲಿ ಅವರ ಮಾತೆ ಅಂತಿಮವಾಗುವ ಸಾಧ್ಯತೆ ದಟ್ಟವಾಗಿದೆ. ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ನಿಗಮ ಮಂಡಳಿಯ ನೇಮಕಾತಿ ಸೇರಿದ ಹಾಗೆ ಎಲ್ಲದರಲ್ಲೂ ಅವರ ಹಿಡಿತ ಇನ್ನಷ್ಟು ಬಿಗಿಯಾಗತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಇಷ್ಟೆಲ್ಲ ಇರಬೇಕಾದ್ರೆ ಡಿಕೆ ಶಿವಕುಮಾರ್ ಅವರ ದಾರಿ ಮುಂದೆ ಏನಿರ್ಬೋದು, ಏನ್ ಮಾಡಬಹುದು, ಯಾವ ಪ್ರಯತ್ನಗಳನ್ನ ಮಾಡಬಹುದು? ಒಂದ್ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಪ್ರೆಷರ್ ಕೊಡ್ತಾ ಇಲ್ಲ, ಆದ್ರೆ ಪ್ರೆಸೆನ್ಸ್ ಚೆನ್ನಾಗೇ ನೆನಪಿಸ್ತಾ ಇದ್ದಾರೆ. ಬಿ ಪೇಷಂಟ್ ಟು ಬಿ ಸಿಎಂ ಅನ್ನೋದು ಅವರ ಸದ್ಯದ ಗುರಿ. ಬಟ್ ಎಷ್ಟು ದಿನ? ಆದರೆ ರಾಜಕೀಯದಲ್ಲಿ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳೇಬೇಕು. ಟುಡೇಸ್ ನೋ ಕ್ಯಾನ್ ಬಿಕಮ್ ಟುಮಾರೋಸ್ ಎಸ್ ಅನ್ನೋದನ್ನ. ಇಲ್ಲಿ ಡಿಕೆ ಶಿವಕುಮಾರ್ ಇದೇ ಹೋಪ್ ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಆದರೆ ಇಷ್ಟು ದಿನ ಹಾಗೆ ಮುಂದುವರಿತಾ ಇದ್ರು. 2.5 ವರ್ಷ ಆದಮೇಲೆ ಪವರ್ ಶೇರಿಂಗ್ ಆಗುತ್ತೆ, ಮತ್ತು ನಾನು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ಬೋದು ಅಂತ. ಬಟ್ 2.5 ವರ್ಷ ಆದಮೇಲೆ ಈಗ ನೋಡಿದ್ರೆ ಬಿಹಾರ ರಿಸಲ್ಟ್ ಆದಮೇಲೆ ಒಂದು ಚಿತ್ರಣವೇ ಬದಲಾಗಿ ಹೋಗಿರೋದ್ರಿಂದ ಇದೇ ಪೇಷನ್ಸ್ ಅವರಲ್ಲಿ ಇರುತ್ತಾ ಗೊತ್ತಿಲ್ಲ. ಒಂದಷ್ಟು ತೆರೆಮರೆಯಲ್ಲಿ ತಂತ್ರಗಳನ್ನು ಮಾಡೋದರಲ್ಲಿ ನಿಸ್ಸೀಮರು. ಈ ವಿಚಾರದಲ್ಲಿ ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು. ಜೊತೆಗೆ ಹೈಕಮಾಂಡ್ಗೂ ಕೂಡ ಇದು ತುಂಬ ಟೆನ್ಷನ್ಗೆ ಕಾರಣ ಆಗಿರೋದು. ಬಿಸಿ ತುಪ್ಪ ಉಗ್ಳೋದಕ್ಕೂ ಆಗೋದಿಲ್ಲ, ನುಂಗೋದಕ್ಕೂ ಆಗೋದಿಲ್ಲ, ಆ ಥರದ ಪರಿಸ್ಥಿತಿ ಇದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನೇನಾದರೂ ಕಡೆಗಣಿಸ್ಬಿಟ್ರೆ ಪಕ್ಷದಲ್ಲಾಗಬಹುದಾದ ಪರಿಣಾಮಗಳ ಬಗ್ಗೆ ಕೂಡ ಹೈಕಮಾಂಡ್ಗೆ ಅರಿವಿದೆ. ಅವರನ್ನ ಬಿಟ್ಟು ಬೇರೆಯವರನ್ನ ಸಿಎಂ ಮಾಡಿಬಿಟ್ರೆ ಪಕ್ಷ ಇಬ್ಬಾಗವಾಗೋ ಅಪಾಯ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದ ಲೋಕಸಭಾ ಚುನಾವಣೆ ತನಕ ಯಾವುದೇ ದೊಡ್ಡ ಬದಲಾವಣೆ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ವರಿಷ್ಠರು ಬಂದಿದ್ದಾರೆ. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾಡದೆ ಸಂಪುಟ ಪುನರ್ರಚನೆ ಮೂಲಕ ಅಸಮರ್ಥ ಸಚಿವರಿಗೆ ಕೊಕ್ಕೊಟ್ಟು ಆಡಳಿತಕ್ಕೆ ಚುರುಕು ಮುಟ್ಟಿಸೋ ಹಾಗೆ ಅತೃಪ್ತ ಶಾಸಕರನ್ನ ಸಮಾಧಾನ ಪಡಿಸೋ ತಂತ್ರಗಾರಿಕೆಯನ್ನ ಹೈಕಮಾಂಡ್ ಫಾಲೋ ಮಾಡ್ತಾ ಇದೆ. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ತ್ರಿಕೋನ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಒಂದು ರೀತಿ ಹೊಸ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯೊಂದಿಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ 3 ಅಧಿಕಾರ ಕೇಂದ್ರಗಳಿರೋದಂತೂ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ಸಿದ್ದರಾಮಯ್ಯನವರ ಬಣ ಪೂರ್ಣಾವಧಿ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಡಿ ಕೆ ಶಿವಕುಮಾರ್ ಅವರ ಬಣ ಅಧಿಕಾರ ಹಂಚಿಕೆ ಒಪ್ಪಂದದ ಜಾರಿಗಾಗಿ ಒತ್ತಡ ಹಾಕ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ತಮ್ಮ ನಾಯಕತ್ವದ ಮಹತ್ವಾಕಾಂಕ್ಷೆಯನ್ನ ಪ್ರದರ್ಶನ ಮಾಡೋ ಮೂಲಕ ತಾವು ಕೂಡ ಸ್ಪರ್ಧೆಯಲ್ಲಿ ಇದ್ದೀನಿ ಅನ್ನೋದನ್ನ ಸಾರಿದ್ದಾರೆ. ಸೊ ಈ ಬೆಳವಣಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಿಜಕ್ಕೂ ದೊಡ್ಡ ತಲೆನೋವನ್ನು ತಂದಿಟ್ಟಿದೆ. ಇಬ್ಬರ ನಡುವಿನ ಸಂಘರ್ಷವನ್ನ ನಿಭಾಯಿಸೋದೇ ಕಷ್ಟವಾಗಿರೋ ಪರಿಸ್ಥಿತಿಯಲ್ಲಿ ಈಗ 3ನೇ ಸ್ಪರ್ಧಿ ಹುಡ್ಕೊಂಡಿರೋದು ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸಿದೆ ಅಂತಾನೆ ಹೇಳ್ಬಹುದು. ಸದ್ಯ ಕರ್ನಾಟಕ ರಾಜಕೀಯದಲ್ಲಿ ಕೆಲವು ಪ್ರಮುಖ ಪ್ರಶ್ನೆಗಳು ಎದ್ದಿದೆ. ಈ 2028ರ ಮುಖ್ಯಮಂತ್ರಿ ಅಭ್ಯರ್ಥಿ ಪಟ್ಟದ ಭರವಸೆಯನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡೋದಕ್ಕೆ ಸಾಧ್ಯನಾ? ಸತೀಶ್ ಜಾರಕಿಹೊಳಿ ಅವರಂತಹ ಪ್ರಬಲ ನಾಯಕರ ಆಕಾಂಕ್ಷೆಯನ್ನ ಪಕ್ಷ ಹೇಗೆ ನಿಭಾಯಿಸುತ್ತೆ? ಜೊತೆಗೆ ಈ ಆಂತರಿಕ ಅಧಿಕಾರ ಸಮರ ಸರ್ಕಾರದ ಆಡಳಿತ ಹಾಗೆ ಭರವಸೆಗಳ ಈಡೇರಿಕೆಯ ಮೇಲೆ ಎಫೆಕ್ಟ್ ಉಂಟು ಮಾಡುತ್ತಾ ಇಲ್ವಾ ಅನ್ನೋದು.
ಒಟ್ನಲ್ಲಿ 2028ರ ಸೂತ್ರ ಕಾಂಗ್ರೆಸ್ನ ಒಳಗಿನ ಗೊಂದಲವನ್ನ ಪರಿಹರಿಸುವ ಬದಲು ಅದನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯೋ ಲಕ್ಷಣ ಕಾಣಿಸ್ತಾ ಇದೆ. ಈ ತ್ರಿಕೋನ ಸ್ಪರ್ಧೆಯು ಮುಂಬರೋ ದಿನಗಳಲ್ಲಿ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಹಾಗೆ ಸ್ಥಿರ ಸರ್ಕಾರದ ಭರವಸೆ ನೀಡಿದ್ದ ಕಾಂಗ್ರೆಸ್ ತನ್ನ ಆಂತರಿಕ ಸಂಘರ್ಷವನ್ನ ಹೇಗೆ ಬಗೆಹರಿಸಿಕೊಳ್ಳುತ್ತೆ ಅನ್ನೋದನ್ನ ರಾಜ್ಯದ ಜನ ಅಂತೂ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ.